ನಮ್ಮ ದೇಶದಲ್ಲೂ ಈ ಥರ ರೋಡ್ಗಳು ಬಿಲ್ಡಿಂಗ್ಗಳು ಮಾಡಿ ಸಾಯಲ್ಲ ಅಂತಾರೆ. ಥು, ಅದು ಏನಂತ ರೋಡ್ ಟ್ಯಾಕ್ಸ್ ಇಸ್ಕೊಂತಾರೋ ಜನಗಳ ಹತ್ರ. ಫಾಕಿಂಗ್ ಬಾಸ್ಟರ್ಡ್ಸ್. ಇವ್ನೆಲ್ಲ ನೋಡಿದ್ರೆ ಸಾಯ್ಸಾಕ್ಬಿಡೋಣ ಅನ್ಸುತ್ತೆ. ವಾಟ್ಸಪ್ ಹೊಸ ಇನ್ನ ರೆಡಿ ಆಗಿಲ್ಲ ನೀನು? ವಾಟ್ ಆರ್ ಯು ಡೂಯಿಂಗ್? ಸುಮ್ಮನೆ ಹಾಗೆ ಮ್ಯಾಪ್ ನೋಡ್ತಾ ಇದ್ದೆ. ಯಾವ ಊರ್ದು? ಕಾನ್ಸಸ್ ಸಿಟಿ ಇನ್ US. ಅವ್ರ ಇನ್ಫ್ರಾಸ್ಟ್ರಕ್ಚರ್ ಯಾಕಂಗಿದೆ, ನಮ್ದು ಯಾಕಿಂಗ್ ಚೂತೆ ಥರ ಇದೆ ಅಂತ ನೋಡ್ತಿದ್ಯಾ? ಎಳ್ನೀರು ಕುಡಿತೀಯಾ? ಎಸ್ ಸರ್. ಓಕೆ, ಲೆಟ್ಸ್ ಗೋ. ಬಾ ಮೇಲೆ ಹೋಗೋಣ. ಅಮ್ಮ ಇಲ್ಲಿ. ಹೊರಗೆ ಹೋಗಿದಾರ ಮಚ್ಚ. ಥ್ಯಾಂಕ್ ಯು. ಮಚ್ಚ, ಐ ಆಲ್ವೇಸ್ ಹ್ಯಾವ್ ದಿಸ್ ಒನ್ ಥಾಟ್. ವಾಟ್ ಈಸ್ ಇಟ್? ನನ್ನ ಹತ್ರ ಟೈಮ್ ಮಿಷಿನ್ ಏನಾದ್ರು ಇದ್ದಿದ್ರೆ ಇವತ್ತಿನ ಬ್ಯಾಂಗ್ಳೂರು ಇನ್ಫ್ರಾಸ್ಟ್ರಕ್ಚರ್ ಡಿಸೈನ ತೊಗೊಂಡು ಅಥವಾ ಯಾವುದೊಂದು ಫಾರಿನ್ ಕಂಟ್ರಿದು ಡಿಸೈನ ತೊಗೊಂಡೋಗಿ ಕೆಂಪೇಗೌಡ್ರಿಗೋ ಇಲ್ಲ ಮೈಸೂರು ರಾಜರಿಗೋ ಕೊಟ್ಟು, ಸರ್ ನೋಡಿ ನಮ್ಮ ಬೆಂಗಳೂರು ಫ್ಯೂಚರ್ ಹಣೆ ಬರ ಹೆಂಗಾಗಿದೆ, ಗುಡ್ಸ್ ಗುಂಡಾಂತರ ಮಾಡಿಬಿಟ್ಟಿದ್ದಾರೆ ನಮ್ಮ ಜನರು ಪೊಲಿಟಿಷಿಯನ್ಸು ಸೇರಿಕೊಂಡು, ಇರೋ ಬರೋ ಮರ ಎಲ್ಲ ಕಡ್ದಾಕ್ಬಿಟ್ಟಿದ್ದಾರೆ, ನದಿಯೆಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ, ಮನ್ಸಿಗೆ ಬಂದಂಗೆ ಮಾಡ್ತಾಯಿದ್ದಾರೆ. ಸೊ ದಯವಿಟ್ಟು ಬೇರೆ ದೇಶದ ಮ್ಯಾಪ್ಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಫ್ಯೂಚರಲ್ಲಿ. ನೀವು ಬೆಂಗಳೂರು ಕಟ್ಟೋ ಟೈಮಲ್ಲಿ ಇದನ್ನು ರೆಫರೆನ್ಸ್ ಆಗಿ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಬರ್ತಾಯಿದ್ದೆ ಮಚ್ಚ. ದಟ್ಸ್ ನಾಟ್ ಹೌ ಇಟ್ ವರ್ಕ್ಸ್. ಯಾಕಾಗಲ್ಲ? If you could go back and do one thing for yourself, what would it be? ಪ್ರಾಬಬಲಿ ನನ್ನ ಅಪ್ಪ ಅಮ್ಮನ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗೋಣ ತಡೀತಾ ಇದ್ದೆ. ಊರೇ ಚೆನ್ನಾಗಿದೆ, ಅಲ್ಲೇ ಇದ್ಬಿಡಿ ಅಂತ ಹೇಳ್ತಾ ಇದ್ದೆ. What if ನನ್ನ ನೀನು ನೋಡೇ ಇಲ್ಲ, ನಾನು ಯಾರಂತ ನಿನಗೆ ಗೊತ್ತಿಲ್ಲ ಅನ್ನೋದಾದ್ರೆ? ಓ ಯಾ, ಟಿ ಶರ್ಟಲ್ಲಿ ಒಂದು ದಾರ ಲೂಸಾಗಿ ನಿಂತಾಡ್ತಿದೆ ಅಂತ ನಾವೇನಾದ್ರು ಕಿತ್ತಾಕಿದ್ರೆ ಬೇರೆ ಸ್ಟಿಚೆಲ್ಲ ಲೂಸ್ ಆಗಿಬಿಡುತ್ತೆ. ಆಮೇಲೆ ಟಿ ಶರ್ಟ್ ಶೇಪೇ ಚೇಂಜ್ ಆಗಿಬಿಡುತ್ತೆ. ಸೊ ಇಟ್ಸ್ ಲೈಕ್ ಅ ಬಟರ್ಫ್ಲೈ ಎಫೆಕ್ಟ್. ನೀ ನಿಮ್ಮ ಅಪ್ಪ ಅಮ್ಮನ ತಡೀತೀಯಾ, ಅವರಲ್ಲೇ ಯಾವ್ದಾರೊಂದು ಕೆಲಸ ಹುಡುಕ್ತಾರೆ, ಹೊಸಬ್ರನ್ನ ಮೀಟ್ ಮಾಡ್ತಾರೆ. ನೀನು ಮೆಕ್ಯಾನಿಕಲ್ ತೊಗೊಳ್ಳೋದ್ರ ಬದಲು ಕಾಮರ್ಸ್ ತೊಗೋತಿದ್ದೀನೋ, ಅಥವಾ ನಾನು ನಿನ್ನ ಜೊತೆ ಇಲ್ಲಿ ಕೂತ್ಕೊಂಡು ಮಠ ಮಧ್ಯಾಹ್ನ ಎಳ್ನೀರು ಕುಡಿಯೋದ್ರ ಬದಲು ಎಲ್ಲರೂ ಕೂತ್ಕೊಂಡು ಬೀರ್ ಕುಡಿತಾರೆ. ಹೂ ನೋಸ್? ಸೊ ಯು ಮೀನ್ ಟೈಮ್ ಲೈನ್ ಇಸ್ ನಾಟ್ ಲೈಕ್ ಒಂದೇ ನದಿ ಡೈವರ್ಟ್ ಮಾಡಿಬಿಡೋಕ್ಕೆ. ಇಟ್ಸ್ ಲೈಕ್ ಮ್ಯಾಸಿವ್ ಇಂಟರ್ ಕನೆಕ್ಟೆಡ್ ವೆಬ್. ಏನಾದ್ರು ಒಂದು ಚೇಂಜ್ ಮಾಡೋಕೆ ಹೋದರೆ ಎಲ್ಲ ಹೊಡ್ಸ್ಕೊಂಡು ಹೋಗ್ಬಿಡುತ್ತಲ್ವಾ? ಎಸ್, ಆ್ಯಂಡ್ ನೀನು ಫಾಸ್ಟ್ ಹೋಗಿ ಚೇಂಜ್ ಮಾಡ್ತೀಯ ಅಂತಲೇ ಇಟ್ಕೋ, ಎಲ್ಲ ಬದಲಾಗ್ಬಿಡುತ್ತೆ. ಪ್ರಾಬಬಲಿ ನೀನು ಇಮ್ಯಾಜಿನ್ ಮಾಡ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಬದಲಾಗ್ಬಿಡುತ್ತೆ. ಇವನ್ ದೋ ಇಫ್ ಐ ವೆಂಟ್ ಬ್ಯಾಕ್ ಆ್ಯಂಡ್ ಫಿಕ್ಸ್ ದಟ್ ಒನ್ ಥಿಂಗ್, ಹೊಸ ಫ್ಯೂಚರ್ ಬೆಟರ್ ಆಗಿರುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ ಅಲ್ಲ. ಇಟ್ ವಿಲ್ ಬಿ ಜಸ್ಟ್ ಡಿಫ್ರೆಂಟ್ ಪೀಪಲ್, ಡಿಫ್ರೆಂಟ್ ಪ್ರಾಬ್ಲಮ್, ಡಿಫ್ರೆಂಟ್ ಜಾಯ್. ಈಗ ನಾನೇನು ಒರಿಜಿನಲ್ ಟೈಮ್ ಲೈನಲ್ಲಿ ಏನಿದ್ದೀನಿ, ಇಟ್ ಡಸಂಟ್ ಎಕ್ಸಿಸ್ಟ್ ಎನಿಮೋರ್. ಎಕ್ಸಾಕ್ಟ್ಲಿ. ಲೆಟ್ ಮಿ ಎಕ್ಸ್ಪ್ಲೇನ್. ಸೊ ಇಮ್ಯಾಜಿನ್ ದಿಸ್ ಯುವರ್ ಟೈಮ್ ಲೈನ್ 2025 ಇಂದ 2000 ವರೆಗೂ. If you go back and do something or change something, you will create an alternate timeline, a whole new existence. When you try to come back, you can't just come back to this timeline, because this timeline no longer exists for you. ಸೊ ಇಟ್ಸ್ ಲೈಕ್ ನಮ್ಮ ಪಾಸ್ಟಲ್ಲಿ ಆಗಿರೋ ಪ್ರತಿಯೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಕೂಡ ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಇಟ್ ಈಸ್ ವಾಟ್ ಮೇಡ್ ಅಸ್ ಹೂ ವಿ ಆರ್ ಅಲ್ವಾ? Definitely. Maybe future isn't about fixing the past. ಈಗ ಎಲ್ಲಿದ್ದೀವಿ, ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅದನ್ನು ಅಕ್ಸೆಪ್ಟ್ ಮಾಡಿ, we just have to try to fix the future with the pieces we have left. ಚಲೋ, enough of science. ಕೆಳಗೆ ಹೋಗಿರು ಬರ್ತೀನಿ. If changing something big for the sake of this city would cost me and my existence, fuck it, I'll do it anyway.